ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ ಫಿಫ್ತ್ ಕ್ವಶನ್ ಇದ್ದೀವಿ. ಫಿಫ್ತ್ ಕ್ವಶನ್, ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಎಪಿಸ್. ಈ ಎ ಪಿ ಎಲ್ಲಿರುವ ನಂಬರ್ ಆಫ್ ಟರ್ಮ್ಸ್, ಎಷ್ಟು ಟರ್ಮ್ಸ್ ಇದೆ ಎ ಪಿ ಎಲ್ ಅಂತ ನಾವು ಕಂಡುಹಿಡಿಯಬೇಕು. ಫಸ್ಟ್ ಕ್ವಶನ್, 7, 13, 19, 3 dots, 205. A7, A2, 13, A3, 19, AN ಅಂದರೆ ಅದು ಎಷ್ಟನೇ ಟರ್ಮ್ ಗೊತ್ತಿಲ್ಲ, ಅದಕ್ಕೆ AN ಅದು 205. ನಾವು ಈ ಎ ಪಿಯಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಕಂಡುಹಿಡಿಯಬೇಕು. ಫಸ್ಟು ನಮ್ಗೆ ಏನೇನು ಗೊತ್ತಿದೆ ಬರ್ಕೊಳ್ಳೋಣ. ಎ ಗೊತ್ತಿದೆ 7, ಡಿ ಸೆಕೆಂಡ್ ಟರ್ಮಲ್ಲಿ ಫಸ್ಟ್ ಟರ್ಮ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಕಳೆದ್ರೆ ಬರುತ್ತೆ, ಕಾಮನ್ ಡಿಫ್ರೆನ್ಸ್. 13 - 7, 6. ನೆಕ್ಸ್ಟು AN ಲಾಸ್ಟ್ ಟರ್ಮ್ 205, N ಗೊತ್ತಿಲ್ಲ. ನೆಕ್ಸ್ಟು ಲಾಸ್ಟ್ ಕ್ವಶನಲ್ಲಿ ಹಾಕ್ಕೊಂಡಿದ್ದೆ ಸೇಮ್ ಫಾರ್ಮುಲಾ, AN = A + n - 1D. ಆ ಫಾರ್ಮುಲಲ್ಲಿ ನಮಗೇನೇನು ವ್ಯಾಲ್ಯೂ ಗೊತ್ತಿದೆ ಬರ್ಕೊಳ್ಳೋಣ. AN 205 = A7 + n - 1 ಅಂದರೆ ಏನು ಗೊತ್ತಿಲ್ಲ, n - 1 ಇಂಟು D 6, ಕಾಮನ್ ಡಿಫ್ರೆನ್ಸ್ 6. ನೆಕ್ಸ್ಟು 205 = 7, n - 1 ಬ್ರ್ಯಾಕೆಟಲ್ಲಿದೆ ಇಂಟು 6, n - 1ನ 6ಇಂದ ಮಲ್ಟಿಪ್ಲೈ ಮಾಡಬೇಕು. ಫಸ್ಟು n ಇಂಟು 6 6n, ನೆಕ್ಸ್ಟು ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 6 6. 205 = 7 + 6n - 6. ನೆಕ್ಸ್ಟ್ ಸ್ಟೆಪ್, ಈಗ ನಾವು 6n ಕಂಡುಹಿಡಿಬೇಕಾಗಿರೋದು. ನಾವು ಕಂಡುಹಿಡಿಬೇಕಾಗಿರೋದು 6n, ಆದ್ದರಿಂದ ಅದು RHS ಅಲ್ಲಿದೆ, ಆದ್ದರಿಂದ ಅದನ್ನು LHS ತರಬೇಕಾದ್ರೆ LHS ಅಲ್ಲಿರೋದೆಲ್ಲ RHSಗೆ, RHS ಅಲ್ಲಿರೋದೆಲ್ಲ LHSಗೆ ಚೇಂಜ್ ಮಾಡ್ಕೊಳ್ಳೋಣ. ಈಗೇನಾಯಿತು, 7 + 6n - 6 = 205 ಆಯಿತು. ನೆಕ್ಸ್ಟು ನಾವು 6n ಮಾತ್ರ ಕಂಡುಹಿಡಿಬೇಕು, ಆಮೇಲೆ ಏನು ಕಂಡುಹಿಡಿಯೋಣ. ಫಸ್ಟು 6n LHS ಅಲ್ಲಿ ಬರ್ಕೊಳ್ಳೋಣ, = 205 ಹಂಗೆ ಬರ್ಕೊಳ್ಳೋಣ. ಇನ್ನೇನು ಮಿಕ್ಕಿದೆ, -6 ಮಿಕ್ಕಿದೆ, ಅದನ್ನು RHS ತಂದರೆ +6 ಆಗುತ್ತೆ. 7 ಮಿಕ್ಕಿದೆ, ಅದನ್ನು RHS ತಂದರೆ -7 ಆಗುತ್ತೆ. 6n = 205 + 6 - 7. ನೆಕ್ಸ್ಟು 6n = 205 + 6 - 7, 204 ಆಗುತ್ತೆ, 204. ನೆಕ್ಸ್ಟು n = 204 ಹಂಗೆ ಬರ್ಕೊಳ್ಳೋದು. 6n ಅಲ್ಲಿರೋದು 6 ಇಂಟು n ಅಂತ ಮಲ್ಟಿಪ್ಲಿಕೇಶನ್ ಇದೆ, ಅದು LHS ಅಲ್ಲಿ. ಅದು RHS ಬಂದರೆ 6 ಅನ್ನೋದು ಡಿವಿಷನ್ ಆಗುತ್ತೆ. n = 204 / 6. 204ನ್ನು 6ರಿಂದ ಡಿವೈಡ್ ಮಾಡಿದ್ರೆ ಆನ್ಸರು 34 ಬರುತ್ತೆ. ಹಾಗಾಗಿ ಅವರು ಕೊಟ್ಟಿರೋ ಕ್ವಶನಲ್ಲಿರೋದು, ಆ ಕೊಟ್ಟಿರೋ ಕ್ವಶನಲ್ಲಿ AP 34 ಟರ್ಮ್ಸ್ ಇದೆ. ಥ್ಯಾಂಕ್ ಯು.